ಜೇನುನೊಣಗಳು ಮತ್ತು ಐಕ್ಯತೆ. ನಮ್ಮ ಜೇನುನೊಣಗಳು ಹೇಗೆ ಒಗ್ಗಟ್ಟಾಗಿ ಕೆಲಸ ಮಾಡುತ್ತವೆ ಮತ್ತು ಐಕ್ಯತೆಯಿಂದ ಏನೆಲ್ಲ ಸಾಧಿಸಬಹುದು ಅಂತ ಈ ಕತೆ ನಮಗೆ ಹೇಳಿಕೊಡುತ್ತದೆ. ಒಂದಾನೊಂದು ಕಾಲದಲ್ಲಿ ಹಸಿರು ಮರಗಳಿಂದ ತುಂಬಿದ ಒಂದು ಸುಂದರವಾದ ಕಾಡಿನಲ್ಲಿ ಒಂದು ದೊಡ್ಡ ಜೇನುಗೂಡಿತ್ತು. ಆ ಜೇನುಗೂಡಿನಲ್ಲಿ ಸಾವಿರಾರು ಪುಟ್ಟ ಪುಟ್ಟ ಜೇನುನೊಣಗಳು ವಾಸಿಸುತ್ತಿದ್ದವು. ಪ್ರತಿಯೊಂದು ಜೇನುಹುಳುವಿಗೂ ತನ್ನದೇ ಆದ ಕೆಲಸವಿತ್ತು. ಕೆಲವು ಜೇನುಹುಳುಗಳು ಹೂವಿಂದ ಹೂವಿಗೆ ಹಾರಿ ಮಕರಂದ ತರುತ್ತಿದ್ದವು, ಮತ್ತೆ ಕೆಲವರು ಆ ಮಕರಂದದಿಂದ ರುಚಿಯಾದ ಜೇನುತುಪ್ಪ ತಯಾರಿಸುತ್ತಿದ್ದರು. ಇನ್ನು ಕೆಲ ಜೇನುಹುಳ ಗೂಡನ್ನು ಸ್ವಚ್ಛವಾಗಿಟ್ಟು ಹೊಸ ಮನೆಗಳನ್ನು ಕಟ್ಟುತ್ತಿದ್ದವು. ಎಲ್ಲರೂ ತಮ್ಮ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಖುಷಿಯಿಂದ ಮಾಡುತ್ತಿದ್ದವು. ಒಂದು ದಿನ ಆ ಕಾಡಿನಲ್ಲಿ ಭಾರೀ ಮಳೆ ಶುರುವಾಯಿತು. ಜೊತೆಗೆ ಜೋರಾದ ಗಾಳಿ ಬೀಸಲು ಶುರುವಾಯಿತು. ಆ ಗಾಳಿಗೆ ಜೇನುಗೂಡು ಜೋರಾಗಿ ಅಲುಗಾಡಲು ಶುರುಮಾಡಿತು. ಅಯ್ಯೋ, ನಮ್ಮ ಗೂಡು ಬೀಳಬಹುದು ಅಂತ ಜೇನುನೊಣಗಳು ಭಯಪಟ್ಟವು. ಆಗ ಜೇನುನೊಣಗಳ ರಾಣಿ, ಭಯಪಡಬೇಡಿ ಸ್ನೇಹಿತರೆ, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ನಮ್ಮ ಗೂಡನ್ನು ನಾವು ಉಳಿಸಿಕೊಳ್ಳಬಹುದು ಎಂದು ಧೈರ್ಯ ತುಂಬಿದಳು. ರಾಣಿಯ ಮಾತು ಕೇಳಿದ ಕೂಡಲೇ ಎಲ್ಲ ಜೇನುನೊಣಗಳು ಒಂದಾದವು. ದೊಡ್ಡ ಜೇನುನೊಣಗಳು ಗೂಡಿನ ಗೋಡೆಗಳನ್ನು ತಮ್ಮ ಪುಟ್ಟ ಕಾಲುಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡವು. ಚಿಕ್ಕ ಜೇನುನೊಣಗಳು ಗಾಳಿಯಿಂದ ಆದ ಬಿರುಕುಗಳನ್ನು ಮುಚ್ಚಲು ತಮ್ಮ ದೇಹವನ್ನು ಬಳಸಿದವು. ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ಗೂಡನ್ನು ರಕ್ಷಿಸಲು ಹೋರಾಡಿದರು. ಮಳೆ ಮತ್ತು ಗಾಳಿ ನಿಲ್ಲುವವರೆಗೂ ಅವರು ಹೀಗೆಯೇ ನಿಂತರು. ಕೊನೆಗೂ ಮಳೆ ನಿಂತಿತು, ಗಾಳಿ ಕಡಿಮೆಯಾಯಿತು. ಜೇನುಗೂಡು ಬೀಳದೆ ಭದ್ರವಾಗಿ ನಿಂತಿತ್ತು. ಆಗ ರಾಣಿ ಜೇನುನೊಣ ಸಂತೋಷದಿಂದ ಹೇಳಿದಳು, ನೋಡಿದಿರಾ ಸ್ನೇಹಿತರೆ, ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದರೆ ಎಂತಹ ಕಷ್ಟವನ್ನಾದರೂ ಎದುರಿಸಬಹುದು. ಐಕ್ಯತೆಯೇ ನಮ್ಮ ನಿಜವಾದ ಬಲ. ಆ ದಿನದಿಂದ ಆ ಜೇನುಗೂಡಿನ ಜೇನುನೊಣಗಳು ಎಂದಿಗೂ ಜಗಳವಾಡಲಿಲ್ಲ. ಎಲ್ಲರೂ ಒಂದಾಗಿ ಪ್ರೀತಿಯಿಂದ ಸಹಾಯ ಮಾಡುತ್ತಾ ಜೀವಿಸಿದವು. ಅವರ ಜೇನುಗೂಡು ಯಾವಾಗಲೂ ಸಿಹಿ ಜೇನುತುಪ್ಪದಿಂದ ತುಂಬಿರುತ್ತಿತ್ತು. ಹಾಗೇನೆ ನಾವು ಕೂಡ ಜೇನುನೊಣಗಳಂತೆ ಇರಬೇಕು. ನಮ್ಮ ಶಾಲೆಯಲ್ಲಿ, ಮನೆಯಲ್ಲಿ, ನಮ್ಮ ಸ್ನೇಹಿತರೊಂದಿಗೆ, ಎಲ್ಲರೊಂದಿಗೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಇರಬೇಕು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಹಾಯ ಮಾಡಿದರೆ ನಾವು ಯಾವುದೇ ದೊಡ್ಡ ಕೆಲಸವನ್ನು ಸುಲಭವಾಗಿ ಸಾಧಿಸಬಹುದು. ಜಗಳ, ಕೋಪ ಬೇಡ, ಪ್ರೀತಿ, ಸ್ನೇಹ ಇರಲಿ. ನೆನಪಿಡಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಧನ್ಯವಾದಗಳು.